ಪಾನಿಪುರಿ ಸಾಸ್ ಬ್ಯಾನ್ ಸುದ್ದಿ ಬೆನ್ನಲ್ಲೇ ರಾಜ್ಯಕ್ಕೆ ಮತ್ತೊಂದು ಶಾಕ್. ಶವರ್ಮಾ ಪ್ರಿಯರಿಗೆ ರಾಜ್ಯ ಆಹಾರ ಇಲಾಖೆಯಿಂದ ಎಚ್ಚರಿಕೆ ನೋಟಿಸ್. ರಾಜ್ಯದಲ್ಲಿ ಆಹಾರ ಪದಾರ್ಥಗಳ ಮೇಲೆ ಬ್ಯಾನ್ ಕರಿನೆರಳು. ಜನರ ಆರೋಗ್ಯದ ದೃಷ್ಟಿಯಿಂದ ಶವರ್ಮಾ ಬ್ಯಾನ್ ಮಾಡಲು ಸಿದ್ಧತೆ. ರಾಜ್ಯದ ಮೂಲೆ ಮೂಲೆಯಿಂದ ಶವರ್ಮಾ ಮಾದರಿ ಪರಿಶೀಲಿಸಿದ ಎಫ್ಎಸ್ಎಸ್ಎಐ. ರಾಜ್ಯಾದ್ಯಂತ 17 ಶವರ್ಮಾ ಮಾದರಿ ಪರೀಕ್ಷೆ, 8 ಬ್ಯಾಕ್ಟೀರಿಯಾ ಈಸ್ಟ್ ಪತ್ತೆ. ಸರಿಯಾದ ರೀತಿಯಲ್ಲಿ ಆಹಾರ ತಯಾರಿಸದ ಕಾರಣ ಬ್ಯಾಕ್ಟೀರಿಯಾಗಳು. ಪಾನಿಪುರಿ ಕೆಮಿಕಲ್ ಸಾಸ್ ಬ್ಯಾನ್ ಸುದ್ದಿಯ ಬೆನ್ನಲ್ಲೇ ಮತ್ತೊಂದು ಶಾಕಿಂಗ್ ನ್ಯೂಸ್ ಬರ್ತಿದೆ. ಪಾನಿಪುರಿಯಲ್ಲಿ ಕಾಣಿಸಿಕೊಂಡ ಕೆಮಿಕಲ್ಸ್ ಹಿನ್ನೆಲೆ ಈಗ ಶವರ್ಮಾ ಪದಾರ್ಥದಲ್ಲೂ ವಿಷಕಾರಿ ಅಂಶ ಪತ್ತೆಯಾಗಿರೋದು ದೃಢಪಟ್ಟಿದೆ. ರಾಜ್ಯದಾದ್ಯಂತ 17 ಶವರ್ಮಾ ಮಾದರಿ ಪರೀಕ್ಷೆ ನಡೆಸಲಾಗಿದ್ದು, ಅದರಲ್ಲಿ 8 ಮಾದರಿ ಶವರ್ಮಾದಲ್ಲಿ ಬ್ಯಾಕ್ಟೀರಿಯಾ ಈಸ್ಟ್ ಪತ್ತೆಯಾಗಿದೆ. ಚಿಕನ್ ಪ್ರಿಯರಿಗೆ ಎದುರಾಯಿತು ಆರೋಗ್ಯದ ಕಷ್ಟ. ಪಾನಿಪುರಿ ಬೆನ್ನಲ್ಲೇ ಶವರ್ಮಾಗೂ ಬಂತು ಸಂಕಷ್ಟ. ಹೀಗೆ ಚಿಕನ್ ಅಂಗಡಿಗಳಲ್ಲಿ ಒಂದು ಕಂಬಿಗೆ ಮಾಂಸವನ್ನ ಪೋಣಿಸಿ ಬೆಂಕಿಯ ಸುತ್ತಲೂ ಬಾರ್ಬಿಕ್ಯೂ ಮಾಡ್ತಿದ್ರೆ ಚಿಕನ್ ಪ್ರಿಯರ ಬಾಯಲ್ಲಿ ನೀರುರೋದು ಖಚಿತ. ಬೆಂಕಿಯಲ್ಲಿ ಬೇಯುವ ಚಿಕನ್ ತುಕಡಗಳನ್ನ ಅಲ್ಲಲ್ಲೇ ಕತ್ತರಿಸಿ ಚಪಾತಿಯಂತಹ ರೋಲ್ನಲ್ಲಿ ಸುತ್ತಿ ಕೊಡೋದೇ ಶವರ್ಮಾ. ಹಸಿವಿನಿಂದ ಬಳಲುವ ಸಂಚಾರಿ ಜನರಿಗೆ ಇನ್ಸ್ಟೆಂಟ್ ಆಗಿ ಸಿಗೋ ಒಂದು ಆಹಾರ ಇದು. ಇಂತಹ ಆಹಾರದಲ್ಲಿ ಈಗ ಕೆಮಿಕಲ್ ಅಡಗಿದೆ ಅನ್ನೋದನ್ನ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಪತ್ತೆ ಹಚ್ಚಿದೆ. ಹೀಗಾಗಿ ಶವರ್ಮಾ ಇನ್ನು ಮುಂದೆ ಮಾರುಕಟ್ಟೆಯಲ್ಲಿ ಸಿಗೋದು ಅನುಮಾನವಾಗಿದೆ. ಶವರ್ಮಾ ತಯಾರಿಕೆಯಲ್ಲಿ ಕ್ಲೀನ್ ಸಹ ಸರಿಯಾದ ರೀತಿ ಮಾಡಿರೋದಿಲ್ಲ. ಕೆಲವೊಂದು ಕಡೆ ಹೈಜಿನಿಕ್ ಆಗಿ ವ್ಯವಸ್ಥೆ ರೂಪಿಸಿರೋದಿಲ್ಲ. ಹೀಗಾಗಿ ಈ ಶವರ್ಮಾ ತಯಾರಿಸುವುದನ್ನ ಇಡೀ ರಾಜ್ಯಾದ್ಯಂತ ಬ್ಯಾನ್ ಮಾಡಬೇಕು ಅಂತ ಸರ್ಕಾರ ಮುಂದಾಗಿದೆ. ಇದಕ್ಕೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಈಗಾಗಲೇ ವರದಿ ಸಲ್ಲಿಸಿದೆ. ಇದೇ ನಿಜವಾದ್ರೆ ಇನ್ನು ಮುಂದೆ ಶವರ್ಮಾ ಪ್ರಿಯರಿಗೆ ಹೊಡೆತ ಬೀಳೋದು ನಿಜ. ಇದರಿಂದ ಚಿಕನ್ ಪ್ರಿಯರು ಸಂಕಷ್ಟದಲ್ಲಿ ಬೀಳಿದ್ದಾರೆ. ಪಾನಿಪುರಿಯಲ್ಲಿ ಬಳಸುವ ಸಾಸ್ನಲ್ಲಿ ಕೆಮಿಕಲ್, ಕಲರ್ ಬಳಕೆಯ ಗೋಬಿಯಲ್ಲಿ ಕೆಮಿಕಲ್, ಅಷ್ಟೇ ಅಲ್ಲ ಕಬಾಬ್ ಮಿಶ್ರಣದಲ್ಲೂ ಕಲರ್ ಕೆಮಿಕಲ್ ಅಂತ ಆಹಾರ ಇಲಾಖೆ ಇವುಗಳನ್ನ ಬ್ಯಾನ್ ಮಾಡಿ ಆದೇಶ ಹೊರಡಿಸಿತ್ತು. ಈಗ ಶವರ್ಮಾದಲ್ಲೂ ಕೆಮಿಕಲ್ ಬ್ಯಾಕ್ಟೀರಿಯಾಗಳು ಕಾಣಿಸಿಕೊಂಡಿರೋದ್ರಿಂದ ಇದು ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಅಷ್ಟೇ ಅಲ್ಲದೆ ಕ್ಯಾನ್ಸರ್ ಕಾಯಿಲೆಗೆ ದಾರಿಯಾಗುತ್ತೆ ಅಂತ ರಾಜ್ಯ ಸರ್ಕಾರ ಮಹತ್ವದ ಈ ನಿರ್ಧಾರವನ್ನು ಕೈಗೊಂಡಿದೆ.